ವಿಜಯನಗರ ಬರ್ತೀರಾ? ಬನ್ನಿ ಮೇಡಮ್. ಏಯ್ ಕೈ ಅಡ್ಡಾಗ್ತಾ ಇದ್ರು ಒಯ್ತಾ ಇದೆಯಾ ಯಾಕೆ? ಪ್ಯಾಸೆಂಜರ್ ಅವ್ರಲ್ಲಣ್ಣ ಹಿಂದೆ. ಇದ್ರೇನೋ ನಾನೇನು ಕಲ್ಕೊಡ್ತೇನೆ ನಿನಗೆ. ಆಗಲ್ಲಣ್ಣ, ಜೊತೆಲಿ ಕರ್ಕೋಕ್ ಅವರು ಒಪ್ಬೇಕಲ್ಲಣ್ಣ. ಏನು ಜಾಸ್ತಿ ಮಾತಾಡ್ತಾ ಇದೆಯಾ? ಎತ್ತು ಗಾಡಿಯ ನೋಡೋಣ, ಓಡಾಡ್ತೀವಿ ರೋಡಲ್ಲಿ. ಹತ್ತಿಸ್ಕೊಳ್ಳಿ ಸರ್, ನನಗೇನು ಪ್ರಾಬ್ಲಮ್ ಇಲ್ಲ. ರೋಡಲ್ಲಿ ಯಾಕೆ ಹಿಂಗೆ ಜಗಳ ಆಡ್ತಿದ್ದೀರಾ? ಇನ್ನೇನಪ್ಪ ಮೇಡಮ್ ಹೇಳಿದ್ರಲ್ಲಪ್ಪ, ಇವಾಗ ಹತ್ತಿಸ್ಕತೀಯಾ? ಬನ್ನಿ ಸರ್, ಆಯ್ತು. ಏನು ಹಿಂಗೆ ಗಾಡಿ ಓಡಿಸ್ತಾ ಇದೆಯಾ? ಜಡ್ಗ ಗಾಡಿ ಓಡಿಸ್ದಂಗೆ ಬೇಗ ಓಡಿಸೋ. ಏನು ಈ ರೂಟಲ್ಲಿ ಹೋಗ್ತಿದ್ಯಾ? ಹಂಗೋಗೋ, ಬೇಗ ಹೋಗೋ. ಮುಂದ್ಗಡೆ ನೀವು ಓಡಿಸು ಬೇಗ ಬೇಗ, ಅಲ್ಲಿ ಅರ್ಜೆಂಟ್ ಟೈಮ್ ಆಯ್ತು. ಇಲ್ಲ ನಿಲ್ಸು. ಅಲ್ಲ ರೀ, ಆ ಯಪ್ಪ ಅಷ್ಟು ಮಾತಾಡ್ತಿದ್ದಾನೆ, ಮತ್ತೆ ದುಡ್ಡನ್ನ ಹಂಗೆ ಎಸ್ಬಿಟ್ಟು ಹೋದ, ಆದರೂ ನೀವು ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದೀರಲ್ಲ. ಅಲ್ಲ ಮೇಡಮ್, ಹಿಂಗೆ ಸಿಕ್ತವ್ರ ಜೊತೆನೆಲ್ಲ ನಾನು ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರೆ ಇಂಥವ್ನೊಬ್ಬನೇ ಅಲ್ಲ, ಇಂಥವ್ರ ದಿನಕ್ಕೆ 100 ಜನ ಸಿಗ್ತಾರೆ. ಜಗಳ ಮಾಡಿ ಅಂತ ಹೇಳಿಲ್ಲ ರೀ ನಾನು. ಅಟ್ಲೀಸ್ಟ್ ನೀವು ಕೇಳಬೇಕಲ್ವಾ? ಈಗ ನಾನೇನೋ ಒಂದು ಅಂತೀನಿ, ಮತ್ತೆ ಅವನೇನೋ ಅಂತಾನೆ, ಮತ್ತೆ ನಾನು ಇದೇ ರೋಡಿಗೆ ಬರಬೇಕು. ಅವನೊಂದು 4 ಜನ ನಾಕಂಬರ್ತಾನೆ. ಸಾಲ ಸೋಲ ಮಾಡಿ ಗಾಡಿ ತಂದಿದ್ದೀನಿ. ವಯಸ್ಸಾಗಿರೋ ಅಪ್ಪ ಅಮ್ಮ, ಹೆಂಡ್ತಿ ಮಕ್ಕಳು ಯಾಕೆ ಬೇಕು ನಮಗೆ? ಹೆಂಡ್ತಿ ಮಕ್ಕಳನ್ನೆಲ್ಲ ಮರೆತರೆ ರೌಡಿಸಮಲ್ಲಿ ಅವ್ರ ಅಪ್ಪ ನಾವು. ಆದರೆ ಹೊಟ್ಟೆ ಪಡೋಗೋಸ್ಕರ ಬಂದಿದ್ದೀವಿ ಮೇಡಮ್. ನಿಮಗೆ ಇದೆಲ್ಲ ಹೊಸ್ತು ಬಿಡಿ, ನಮಗೇನು ಇದು ಹೊಸ್ತಲ್ಲ. ನೀವೇನು ಬೇಜಾರು ಮಾಡ್ಕೊಬಿಡಿ ಬಿಡಿ. ವೃತ್ತಿ ನೋಡಿ ವ್ಯಕ್ತಿನ ಹಳಿಬಿಡಿ. ಅವರಿಗೂ ಮನಸ್ಸಿರುತ್ತೆ. ಎಲ್ಲ ಆಟೋ ಡ್ರೈವರ್ ಒಂದೇ ಥರ ಇರೋಲ್ಲ. ಎಲ್ರೂ ಗೌರವಿಸಿ.